ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಹರ್ಷಿತಾ ಅರ್ಜುನ್. ಸೊ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ನಮ್ಮ ಮಂಡಿ ಹೌಸಿಗೆ ಬಂದಿದ್ದೀನಿ. SVK ಮಂಡಿ ಹೌಸ್ ಅಂದ್ಬಿಟ್ಟು ಇದು ನಾಗವರ ಹತ್ರ ಇದೆ. ಮಾನ್ಯತೆ ಟೆಕ್ ಪಾರ್ಕ್ ಪಕ್ಕನೇ ಇದೆ. ಅಡ್ರೆಸ್ ಮತ್ತು ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಬನ್ನಿ ಈಗ ರೆಸ್ಟೋರೆಂಟ್ ಒಳಗಡೆ ಹೋಗೋಣ, ಹೇಗಿದೆ ಅಂತ. ಫಸ್ಟ್ ಇಲ್ಲಿ ನೋಡಿದ ತಕ್ಷಣ ಪೊಲೀಸ್ನ ನಿಲ್ಲಿಸಿರ್ತಾರೆ. ಇದು ಆ್ಯಕ್ಚುಲಿ ಮೇಯ್ನು ಸೆಂಟ್ರಲ್ ಜೈಲ್ ಥೀಮ್ ಮತ್ತು ಗೋಸ್ಟ್ ಮತ್ತು ಅರಬಿಕ್ ಮಂಡಿ ಥೀಮ್ ಮೂರೂ ಇರುತ್ತೆ. ಇಲ್ಲಿ ಪೊಲೀಸ್ ಇದ್ದಾರೆ, ಇಲ್ಲಿ ಸ್ಕೆಲಿಟನ್ ಕೂಡ ಇದೆ. ಹಂಗೆ ಒಳಗಡೆ ಫುಲ್ಲು ಜೈಲ್ ಇದೆ. ಜೈಲಲ್ಲಿ ಕುತ್ಕೊಂಡು ಊಟ ಮಾಡೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಅರಬಿಕ್ ಅಂದರೆ ಆರಾಮಾಗಿ ಕುತ್ಕೊಂಡು ಅರಬಿಕ್ ಸ್ಟೈಲಲ್ಲಿ ಮಂಡೆ ಇಟ್ಕೊಂಡು ಆ ಕಡೆ ಈ ಕಡೆ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊಟ ಮಾಡ್ಬೋದು, ಚಿಟ್ ಚಾಟ್ ಮಾಡಿಕೊಂಡು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಸ್ಕೇರಿ ಇದೆ. ಇಲ್ಲಿ ಅಂದರೆ ತುಂಬ ಜನ ಅಂದರೆ ಲೈಕ್ 20-30 ಮೆಂಬರ್ಸ್ ಬರ್ತಾರಲ್ಲ ಒಟ್ಟೊಟ್ಟಿಗೆ, ಅವ್ರಿಗೆ ಕುತ್ಕೊಂಡು ತಿನ್ನೋ ಅಂಥ ಜಾಗ ಇದು. ಎಷ್ಟು ಭಯಂಕರವಾಗಿದೆ ಅಂತಂದರೆ ಓ ಮೈ ಗಾಡ್. ಈ ಥರ ಇದೆ, ಫುಲ್ ಕಂಪ್ಲೀಟ್ ಡಾರ್ಕು. ಇಲ್ಲಿ ತುಂಬ ಜನ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಅಲ್ಲಾಂದರೆ 4-5 ಮೆಂಬರ್ಸ್ 6 ಮೆಂಬರ್ಸ್ವರೆಗೂ ಮ್ಯಾಕ್ಸಿಮಮ್. ಇಲ್ಲಿ 20-30 ಮೆಂಬರ್ಸ್ 10 ಮೆಂಬರ್ಸ್ ಆ ಥರ ಕುತ್ಕೊಂಡು ತಿನ್ಬೋದು. ನೆಕ್ಸ್ಟು ಮೆನುಗೆ ಬಂದೆ, ಇಲ್ಲಿ ಮಂಡಿ ಅಲ್ದಿರ ಸಪ್ರೇಟ್ ಲೈಕ್ ಬಿರಿಯಾನೀಸು, ಮಂಚೂರಿಯನ್ಸು, ಸ್ಟಾರ್ಟರ್ಸು, ವೆಜ್ಜು, ನಾನ್ ವೆಜ್ಜು, ಸೀ ಫುಡ್ ಪ್ರತಿಯೊಂದು ಇರುತ್ತೆ. ಆದರೆ ನಾವು ಹೋದಾಗ ನಮ್ಮ ಲೆಕ್ಕಗೆ ಮಟನ್ ಇರಲಿಲ್ಲ, ಬರೀ ಓನ್ಲಿ ಚಿಕನ್ ಇತ್ತು. ಸೊ ಅದಕ್ಕೆ ನಾವು ಚಿಕನ್ ಮಂಡಿನೇ ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲ ಐಟಮ್ದು ಪ್ರೈಸು ಮಿನಿಮಮ್ 210, 220ಇಂದನೇ ಸ್ಟಾರ್ಟ್ ಆಗಿದೆ. ಮಿನಿಮಮ್ ಮಂಡಿ ವೆಜ್ ಮಂಡಿ ಸ್ಟಾರ್ಟ್ ಆಗೋದು ಬಂದು 269ಇಂದ. ಅದ್ರ ಮೇಲೆ ನಮಗೆ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಒಬ್ಬರಿಗೆ 269 ಅಫೋರ್ಡಬಲ್ ಅನಿಸುತ್ತೆ. ಸೊ ನಾನು ಮೆನು ತಿರುಗಿಸಿ ಫೈನಲಾಗಿ 2 ಚಿಕನ್ ಮಂಡಿ ಆರ್ಡರ್ ಮಾಡಿದೆ. ಅದರಲ್ಲಿ ಸ್ಮಾಲು, ಮೀಡಿಯಮ್, ಲಾರ್ಜು ಮತ್ತು ಎಕ್ಸ್ಟ್ರಾ ಲಾರ್ಜ್ ಅಂತ ಇರುತ್ತೆ. ಅಂದರೆ ಸ್ಮಾಲ್ ಅಂತಂದರೆ ಒಬ್ಬರು ತಿನ್ಬೋದು, ಮೀಡಿಯಮ್ ಅಂದರೆ ಇಬ್ಬರು ತಿನ್ಬೋದು, ಲಾರ್ಜ್ ಅಂದರೆ 3 ಜನ ತಿನ್ಬೋದು, ಆ ಥರ ಇರುತ್ತೆ. ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಸ್ಮಾಲು ಒಂದು ಚಿಕನ್ ಜ್ಯೂಸಿ ಮಂಡಿ ಮತ್ತು ಒಂದು ಚಿಕನ್ ಬ್ರೋಸ್ಟೆಡ್ ಮಂಡಿ ತೊಗೊಂಡ್ವಿ. ನೋಡಿ, ಇದು ಚಿಕನ್ ಜ್ಯೂಸಿ ಮಂಡಿ, ಸ್ವಲ್ಪ ಗ್ರೇವಿ ಆ್ಯಂಡ್ ಹೋಲ್ ಅದು ಲೆಗ್ ತೊಡೆ ಪೀಸ್ ಇರುತ್ತಲ್ಲ ಕಂಪ್ಲೀಟ್ ಹಾಕಿರ್ತಾರೆ ಚಿಕನಲ್ಲಿ. ಆ್ಯಂಡ್ ರೈಸು, ಅದ್ರ ಜೊತೆಗೆ ಮಯನೀಸು ಮತ್ತು ಮೊಸರು ಬಜ್ಜಿ ಕೊಟ್ಟಿರ್ತಾರೆ. ಇದು ಬ್ರೋಸ್ಟೆಡ್ ಮಂಡಿ ಅಂತಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿರ್ತಾರೆ. ಅದಕ್ಕೆ KFC ಸ್ಟೈಲ್ ಬರುತ್ತೆ ಸ್ವಲ್ಪ. ರೈಸ್ ಎರಡಕ್ಕೂ ಒಂದೇ ಕೊಟ್ಟಿರ್ತಾರೆ. ಅದರ ರೈಸ್ ಮೇಲೆ ಚೆನ್ನಾಗಿ ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಸೌತೆಕಾಯಿ ಆ್ಯಂಡ್ ಕ್ಯಾರೆಟ್ ಎಲ್ಲ ಇಟ್ಕೊಟ್ಟಿರ್ತಾರೆ. ಆ್ಯಂಡ್ ಆ ಲೆಗ್ ಪೀಸ್ ಅಂತೂ ಹೆವಿ, ಅದೇ ಒಂದು ಅರ್ಧ kg ಇತ್ತು ಅನಿಸುತ್ತೆ, ಅಷ್ಟು ವೆಯ್ಟ್ ಇತ್ತು. ಎರಡೂ ಅಷ್ಟೇ ಪೀಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ರೈಸ್ ಬಂದಿದ್ದು ಬಾಸ್ಮತಿ ಮತ್ತು ಬೇರೆ ರೈಸ್ ಕೂಡ ಮಿಕ್ಸ್ ಆಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗೇ ಇತ್ತು. ಇಟ್ ವಾಸ್ ಡೀಸೆಂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ, ತುಂಬ ಕೆಟ್ಟಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ವಾಸ್ ಡೀಸೆಂಟ್ ಫಾರ್ ದ ಪ್ರೈಸ್ ಅಂತ ಅನ್ನಿಸ್ತು. ಯಾಕಂದರೆ ಕ್ವಾಂಟಿಟಿ ಕೂಡ ಅಷ್ಟೇ ಕೊಟ್ಟಿದ್ದರು. ಆ್ಯಂಡ್ ಚಿಕನ್ ಕೂಡ ತುಂಬ ಸಾಫ್ಟ್ ಇತ್ತು. ಆ ಮಯೋನೈಸ್ ಜೊತೆ ಹತ್ಕೊಂಡು ತಿಂತಿದ್ರೆ ಸ್ವರ್ಗ. ಆ್ಯಕ್ಚುಲಿ ನಾವಿಲ್ಲಿ ಏನು ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ 2 ಮಂಡಿ ತೊಗೋಬಾರ್ದಿತ್ತು. ಯಾರೀಗ ಚೆನ್ನಾಗಿ ತಿಂತಾರಲ್ವ, ಕೆಪಾಸಿಟಿ ಇರುತ್ತೆ ಅಂಥವ್ರಿಗೆ ಒಂದು ಮಂಡಿ ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ನಮಗೆಲ್ಲ ಅಷ್ಟೊಂದು ತಿನ್ನೋದಕ್ಕಾಗಲ್ಲ. ಸೊ ನಾವು 1 ಮಂಡಿ ತೊಗೊಂಡು ಒಂದಿನಾದ್ರು ಸ್ಟಾರ್ಟರ್ಸ್ ಇಲ್ಲ ಬೇರೆ ಏನಾದರೂ ಟ್ರೈ ಮಾಡಿರ್ಬೋದಿತ್ತು ಅಂತ ಅನ್ನಿಸ್ತು. ನಮ್ಗೆ ಫಸ್ಟ್ ಟೈಮ್ ಬಂದಿದ್ದಲ್ಲ, ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ರೈಸ್ ತುಂಬ ಜಾಸ್ತಿ ಆಗೋಯಿತು. ನೀವೇನಾದರೂ ಹೋದರೆ ಫಸ್ಟ್ ಒಂದು ಮಂಡಿ ತೊಗೊಳ್ಳಿ, ಅದಾದಮೇಲೆ ಬೇಕು ಅಂದರೆ ಇನ್ನೊಂದು ನಾವು ತೊಗೋಬೋದು. ಜ್ಯೂಸಿ ಚಿಕನ್ನು ಅಷ್ಟೇ ತುಂಬ ಜ್ಯೂಸಿ ಆಗಿತ್ತು. ಎರಡರದಲ್ಲೂ ರೈಸ್ ಸೇಮ್ ಇರೋದ್ರಿಂದ ಅಷ್ಟೇನೂ ಡಿಫ್ರೆನ್ಸ್ ಅನಿಸಲ್ಲ. ಚಿಕನ್ ಅಲ್ಲಿ ಫ್ರೈ ಇರುತ್ತೆ, ಇಲ್ಲಿ ಜ್ಯೂಸಿ ಚಿಕನ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಯಾವಾಗಲೂ ನಾವು ಚಿಕನ್ ಫ್ರೈಡ್ ರೈಸು ಮತ್ತು ಬಿರಿಯಾನಿ ಮಸಾಲ ಟೈಪ್ ತಿಂತಾನೆ ಇರ್ತೀವಿ. ಈ ಥರ ಮಂಡಿನೂ ಒಂದ್ಸರಿ ಟ್ರೈ ಮಾಡ್ಬೋದು. ಇಫ್ ಇನ್ಕೇಸ್ ನೀವು 3-4 ಜನ ತೊಗೊಂಡ್ರಲ್ಲಿ ಮಟನ್ ಪ್ಲಸ್ ಚಿಕನ್ ಪ್ಲಸ್ ಸೀ ಫುಡ್ ಪ್ಲ್ಯಾಟರ್ 3 ಮಿಕ್ಸ್ ಆಗಿ ಒಂದು ಒಳ್ಳೆ ಡೀಸೆಂಟ್ ಪ್ರೈಸಿಗೆ ಕೊಡ್ತಾರೆ. ಅದು ಕೂಡ ನೀವು ಟ್ರೈ ಮಾಡೋದು. ಇಬ್ಬರೇ ಇರೋದ್ರಿಂದ, ಅದು ಎಸ್ಪೆಷಲಿ ಮಟನ್ ಇರಲಿಲ್ಲ, ಮಟನ್ ಟ್ರೈ ಮಾಡೋಣ ಅದಕ್ಕೋಸ್ಕರ ನಾವು 2 ಚಿಕನ್ನೇ ತೊಗೊಂಡಿದ್ದಾಯಿತು.
ನಾವಿಲ್ಲಿ ಸೆಂಟ್ರಲ್ ಜೈಲ್ ಅಂತ ಜೈಲ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕುತ್ಕೊಂಡು ತಿಂತಾಯಿದ್ದೀವಿ. ನೀವು ಬೇಕಾದ್ರೆ ಅಲ್ಲಿ ಅರಬಿಕ್ ಅಂತ ಇತ್ತಲ್ಲ, ಆರಾಮಾಗಿ ಕೆಳಗಡೆ ಕುತ್ಕೊಂಡು ಕೂಡ ತಿನ್ಬೋದು. ಇಲ್ಲಿ ಈಗ ನಾನು ಜ್ಯೂಸಿ ಮಂಡಿ ಬಂದು 329 ಬಿತ್ತು, ಬ್ರೋಸ್ಟೆಡ್ ಮಂಡಿ ಬಂದು 339 ಬಿತ್ತು. ಇನ್ನು ನಾರ್ಮಲ್ ಬಾಯ್ಲ್ ಮಂಡಿ ಅಂತ ಇದೆ, ಅದೆಲ್ಲ ಇನ್ನು 300 289 ಆ ಥರ ರೇಂಜಿಗೆ ಸಿಗುತ್ತೆ. ಅಷ್ಟು ತಟ್ಟೆ ತುಂಬ ರೈಸ್ ಕೊಟ್ಟಿರ್ತಾರೆ. ಆ ರೈಸಿಗೆ ಈ ಚಿಕನ್ ಆ ಕ್ವಾಂಟಿಟಿಗೆ ಕರೆಕ್ಟಾಗಿತ್ತು. ಇಲ್ಲಾಂದರೆ ಬರೀ ರೈಸ್ ಕೂಡ ತಿನ್ನೋಕ್ಕಾಗಲ್ಲ, ಬರೀ ಪೀಸ್ ಕೂಡ ನಾವು ಕುತ್ಕೊಂಡು ತಿನ್ನೋದಕ್ಕಾಗಲ್ಲ. ಆ ಪೀಸು ಆ ಕ್ವಾಂಟಿಟಿಗೆ ಮತ್ತು ರೈಸ್ ಕ್ವಾಂಟಿಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಚಿಕನ್ ಅಷ್ಟೇ, ಅದು ನೋಡ್ತಿದ್ರೆ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟಾಗಿ ಬಂದಿತ್ತು ಆ್ಯಂಡ್ ಚೆನ್ನಾಗಿ ಕುಕ್ ಆಗಿತ್ತು. ಸೊ ಫೈನಲಿ ನಮ್ಮ ಬಿಲ್ ಬಂದು 721, ಅಂದರೆ ಒಂದು ವಾಟರ್ ಬಾಟಲ್ ಪ್ಲಸ್ GST ಎಲ್ಲ ಸೇರಿ 721 ರುಪೀಸ್ ಆಯಿತು. ನೀವೇನಾದರೂ ನಾಗವಾರ ಕಡೆ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.